ಮುಹೂರ್ತ ಮೀರೋದು ಬೇಡ. ತ್ರಿಶೂಲ್, ನೀನೇ ಆ ಶಾಸ್ತ್ರ ಮಾಡಪ್ಪ. ಸಾರಿ ಶಿವಾನಿ, ಹಾವು. ಪರವಾಗಿಲ್ಲ ಶಿವಾನಿ, ನಿಂಗೇನು ಏಟಾಗಿಲ್ಲ ಅಲ್ವಾ? ಏಟಾಗಿದ್ರು ಗೊತ್ತಾಗ್ತಾ ಇರ್ಲಿಲ್ಲ. ಹಾ, ಏನಂದೆ? ಇಲ್ಲ, ಏಟೇನೋ ಆಗಿಲ್ಲ ಅಂತ ಹೇಳಿದೆ. ಇದೆಲ್ಲ ಆಗಿದ್ದ ಹಾವಿಂದಾನೆ. ಎಲ್ಲಾಯ್ತಾ ಹಾವು? ಅಲ್ಲಿ ಅದನ್ನ ಸುಮ್ಮನೆ ಬಿಡೋದಿಲ್ಲ ಇವತ್ತು. ತ್ರಿಶೂಲ್, ನಿನ್ನು ತ್ರಿಶೂಲ್, ಏನ್ ಮಾಡ್ತಿದ್ಯಾ ನೀನು? ಹಾವೇನ್ ಮಾಡಿತ್ತು ನಿನಗೆ? ಅದೇ ಶಿವಾನಿ ಕಾರಣ. ನಾವಿಬ್ರು ಬೀಳೋದಿಕ್ಕಲ್ಲಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ತ್ರಿಶೂಲ್. ಅದ್ ನಮ್ಮಿಬ್ರು ಒಂದ್ ಮಾಡೋ ಕೆಲ್ಸ ಮಾಡ್ತಿದೆ. ಒಂದ್ ಮಾಡೋ ಕೆಲ್ಸನಾ? ಹಾ ಶಿವಾನಿ, ದಯವಿಟ್ಟು ಏನೇನೋ ಮಾತಾಡಬೇಡ. ಇವಾಗ ನನಗೆ ಬರ್ತಿರೋ ಕೋಪಕ್ಕದನ್ನ ದಯವಿಟ್ಟು ಅದಕ್ಕೇನು ಮಾಡ್ಬೇಡ. ನನ್ಗೆ ಸಂತೋಷ ಆಗೋ ಎಲ್ಲಾ ಕೆಲ್ಸಗಳನ್ನೂ ಇವತ್ತು ಮಾಡ್ತಿದ್ಯಾ. ಅವಾಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿ ನನಗ್ ಬೇಜಾರು ಮಾಡ್ಬೇಡ ತ್ರಿಶೂಲ್. ಆಯ್ತು, ನೀನ್ ಹೇಳ್ತಾ ಇದೀಯ ಅಂತ ನಾನು ಬಿಡ್ತಾ ಇದ್ದೀನಿ. ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅನ್ನೋದು ನಿನ್ನ ಉದ್ದೇಶ ಅಲ್ವಾ? ನಾವಿಬ್ರು ಒಂದಾಗ್ತೀವಿ. ತ್ರಿಶೂಲ್ ನನ್ನ ಪ್ರೀತಿನ ಒಪ್ಕೋತಾನೆ. ತ್ರಿಶೂಲ್, ಇಲ್ಲಿಯ ಗಾಡಿ ನಿಲ್ಲಿಸ್ದೆ? ಸುಮ್ಮನೆ ಯಾಕೆ ಹೇಗೆ ಮಾಡ್ತಿದ್ಯಾ ತ್ರಿಶೂಲ್? ಆಗ್ಲಿಂದ ನಾನು ಕೇಳ್ತಾನೆ ಇದ್ದೀನಿ ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ. ನೀನ್ ಏನು ಮಾತಾಡ್ತಾನೆ ಇಲ್ವಲ್ಲ? ಯಾಕೆ ಇಷ್ಟೊಂದು ಕುತೂಹಲನ? ಖಂಡಿತ ಕುತೂಹಲ ಇದೆ ತ್ರಿಶೂಲ್. ಯಾಕಂದ್ರೆ ನೀನ್ ಮುಂಚೆ ಇದಾಗಿಲ್ಲ. ನಿನ್ ಮುಖದಲ್ಲಿರೋ ಖುಷಿ, ನಿನ್ ಮಾತಲ್ಲಿರೋ ಹುರುಪು ಎಲ್ಲ ಹೊಸದಾಗಿದೆ. ಜೀವನದಲ್ಲಿ ಮೊದಲನೇ ಸರಿ ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀನಿ ಶಿವಾನಿ. ಖುಷಿ ಪಡ್ಲೇಬೇಕಲ್ವಾ? ಬಂಧಗಳನ್ನ ಬೆಸೆಯೋ ಸಂಭ್ರಮನೇ ಬೇರೆ ತ್ರಿಶೂಲ್. ಕೊನೆಗೂ ನಿನಗೆ ಅರ್ಥ ಆಯ್ತಲ್ಲ, ನನಗಷ್ಟೇ ಸಾಕು. ನಿನ್ ಬಾಯಲ್ಲಿ ಯಾವಾಗ ಮಾತನ್ನ ಕೇಳ್ತೀನೋ ಅಂತ ನನಗನ್ನಿಸ್ತಾ ಇದೆ. ಅಷ್ಟೊಂದು ಅರ್ಜೆಂಟ್ ಶಿವಾನಿ? ನೀನ್ ಹೇಳೋ 3 ಪದಗಳಲ್ಲಿ ನನ್ನ ಬದುಕು ನಿಂತಿದೆ ತ್ರಿಶೂಲ್. ನನ್ನ ಆಸೆ ಕನ್ಸುಗಳು ನಿಂತಿದೆ. ನೀನು ಬಯಸೋ ಆ 3 ಪದನೇ ಇವಾಗ ನಾನು ನಿನಗೆ ಹೇಳೋದಕ್ಕೆ ಕರ್ಕೊಂಡು ಹೊರಟಿರೋದು. ದಯವಿಟ್ಟು ಇಲ್ಲೇ ಹೇಳು ತ್ರಿಶೂಲ್. ನನ್ಗೆ ಕಾಯೋ ತಾಳ್ಮೆ ಅಂತೂ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಹೇಳೋದು? ಇಲ್ಲ, ಇಲ್ಲೇ ಹೇಳ್ಬೇಕು. ಸರಿ ಶಿವಾನಿ, ನಾನು ನೀನು ಹೇಳು ತ್ರಿಶೂಲ್. ನಿನಗೆ ವಿಚ್ಛೇದನೆ ಕೊಡ್ತೀನಿ. ನಾನಿವಾಗ ನಿನ್ನ ಕರ್ಕೊಂಡು ಹೊರಟಿರೋದು ಲಾಯರ್ ಆಫೀಸ್ಗೆ ಶಿವಾನಿ. ಅಲ್ಲಿಗೆ ಹೋಗಿ ನಮ್ಮಿಬ್ರು ಡೈವರ್ಸ್ ಬಗ್ಗೆ ಮಾತಾಡಿ ನಾಳೆ ಕೋರ್ಟ್ಗೆ ಹೋಗಿ ಡೈವರ್ಸ್ ಕೊಡ್ತೀನಿ. ನೀನ್ ಬಯಸಿದ್ದನ್ನ ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ ಶಿವಾನಿ. ಆದಷ್ಟು ಬೇಗ ನಮ್ಮಿಬ್ರು ಡೈವರ್ಸ್ ಆಗುತ್ತೆ. ನಿನ್ ಕುತ್ತಿಗೆಗೆ ಬಲವಂತವಾಗಿ ನಾನು ಕಟ್ಟಿರೋ ತಾಳಿಯಿಂದ ನಾನೇ ಕೊಡ್ತೀನಿ. ತ್ರಿಶೂಲ್, ಏನ್ ಮಾತಾಡ್ತಿದ್ಯಾ ನೀನು? ವಿಚ್ಛೇದನೇನಾ? ಯಾಕೆ ಶಿವಾನಿ ನಂಬಕ್ ಆಗ್ತಾ ಇಲ್ವಾ? ನಾನು ನಿನ್ ನಿಜವಾಗ್ಲೂ ಡೈವರ್ಸ್ ಕೊಡ್ತೀನಿ. ನಿನ್ ಬೈಕೆ ಅದೇ ಅಲ್ವಾ? ನಿನ್ ಬೈಕೆ ಈಡೇರಿಸೋದು ನನ್ನ ಕರ್ತವ್ಯ ಅಲ್ವಾ? ಅದರಲ್ಲೂ ನನಗೂ ಈ ಸಂಬಂಧ ಆಗಿ ಬರ್ತಾ ಇಲ್ಲ. ಅದಕ್ಕೆ ಆದಷ್ಟು ಬೇಗ ದೂರ ಆಗ್ಬಿಡೋಣ. ತ್ರಿಶೂಲ್, ನೀನ್ ದುಡ್ಕೋ ಪ್ರಶ್ನೆನೇ ಇಲ್ಲ ಶಿವಾನಿ. ನನ್ನ ಜೀವನದಲ್ಲಿ ನಾನು ಮಾಡಿರೋ ಒಂದೇ ಒಂದು ತಪ್ಪು ಅಂತಂದ್ರೆ ನಿನಗೆ ತಾಳಿ ಕಟ್ಟಿರೋದು. ಇವಾಗ ನಾನೇ ನಿನಗೆ ಡೈವರ್ಸ್ ಕೊಟ್ಟು ಮಾಡಿರೋ ತಪ್ಪನ್ನ ತಿದ್ಕೋತೀನಿ. ಬಾ ಶಿವಾನಿ. ನಾನ್ ಬರಲ್ಲ. ಯಾಕೆ ಬರಲ್ಲ?
ಬರಲ್ಲ ಅಂದ್ರೆ ಬರಲ್ಲ. ಅಯ್ಯ, ಡೈವರ್ಸ್ ಕೊಡ್ತೀನಿ ಅಂತ ನಾನೇ ಹೇಳಿದ್ನಲ್ಲ ಶಿವಾನಿ, ನಿಂಗೆ ಅದೇ ತಾನು ಬೇಕಾಗಿರೋದು. ಇದೊಳ್ಳೆ ಸರಿ ಹೋಯ್ತು. ಏನು ಸಮಸ್ಯೆ? ತ್ರಿಶೂಲ್, ದಯವಿಟ್ಟು ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ಅಲ್ಲ, ಇದರಲ್ಲಿ ಅವಕಾಶ ಮಾಡ್ಕೊಡೋದೇನಿದೆ ಶಿವಾನಿ? ಈ ಡೈವರ್ಸ್ ಅನ್ನೋದೊಂದು ಆಗ್ಬಿಟ್ರೆ ನಿನಗೂ ಫ್ರೀಡಮ್ ಸಿಗತ್ತೆ, ನನಗೂ ಫ್ರೀಡಮ್ ಸಿಗತ್ತೆ. ಇಬ್ಬರು ಜೀವನದಲ್ಲಿ ಯಾರ ಹಸ್ತಕ್ಷೇಪನೂ ಇರೋದಿಲ್ಲ. ಹೂ ಅಂದ್ಬಿಡು ಶಿವಾನಿ, ಇವಾಗಲೇ ಹೋಗೋಣ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ ತ್ರಿಶೂಲ್. ಆಯ್ತು ಶಿವಾನಿ, 10 ನಿಮಿಷ ಟೈಮ್ ತಗೋ. ಒಂದು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡಬೇಕಲ್ಲ. ಇಲ್ಲೇ ದೇವಸ್ಥಾನ ಇದೆ, ನಾನು ಹೋಗಿ ದರ್ಶನ ಮಾಡ್ಕೊಂಡ್ಬರ್ತೀನಿ. ನೀನು ಅಷ್ಟಲ್ಲಿ ಯೋಚನೆ ಮಾಡಿರೋ. ಏನಾಯ್ತು ಶಿವಾನಿ? ಯಾಕೆ ದುಃಖದಲ್ಲಿದೆಯಾ? ನನ್ನ ಶಿವ ನಿನಗೆ ವರ ಕರುಣಿಸಿದ ಮೇಲೂ ದುಃಖವೇ? ಆದಿಶೇಷನಲ್ಲಿ ಪರಮೇಶ್ವರ ಕರುಣಿಸಿರೋ ವರನ ನಾನು ಆದಿಶೇಷನ್ಗೆ ಬಳಸಲಿಲ್ಲ. ಏನು ಹೇಳುತ್ತಿರುವೆ? ತ್ರಿಶೂಲ್ ಬಯಕೆಗೋಸ್ಕರ ನನಗೆ ಕರುಣಿಸಿದ ವರನ ನಾನು ಬಳಸ್ದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಅವನ ಸಾಕು ತಾಯಿನ ನಾನು ಉಳಿಸ್ದೆ. ಕರುಣೆ ಅನ್ನೋದೇ ನಾಗಲೋಕದವರಿಗೆ ದೊಡ್ಡ ಕಂಟಕ. ಮುಂದೇನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಆದಿಶೇಷನ ಪಡೆಯೋದಕ್ಕೆ ದಾರಿಗಳೇ ದೊರಕ್ತಿಲ್ಲ. ವರವನ್ನು ನೀನು ಒಂದು ಜೀವ ಉಳಿಸೋ ಪುಣ್ಯದ ಕೆಲಸಕ್ಕೆ ಬಳಸಿದೀಯ. ಆ ಪುಣ್ಯ ಮುಂದೊಂದು ದಿನ ನಿನಗೆ ಸಹಾಯ ಮಾಡುತ್ತೆ. ಈಗ ನನ್ನ ಆದಿಶೇಷನ ಹೇಗ್ ಪಡಿಲಿ? ನಾಶ ಆಗಿರೋ ಪ್ರೀತಿನ ಅವನಲ್ಲಿ ಮರಳಿ ಬರೋ ಹಾಗೆ ನಾನು ಹೇಗ್ ಮಾಡ್ಲಿ? ಈಗ ನಿನಗಿರೋದು ಒಂದೇ ದಾರಿ. ಎದುರಾಗೋ ಕಷ್ಟಗಳನ್ನ ಎದುರಿಸಿ ನೋವನ್ನ ಅನುಭವಿಸಿ ಹೊರಗೆ ಬರ್ಬೇಕಷ್ಟೇ. ತ್ರಿಶೂಲ್ ನನ್ನ ಜೊತೆ ಖುಷಿಯಿಂದ ಇದ್ದಿದ್ರೆ ಹೇಗೋ ಜೀವನ ಸಾಗಿಸ್ಬೋದಿತ್ತು. ಆದ್ರೆ ಅವನು ಪ್ರತಿ ಕ್ಷಣ ಕೋಪ ಮಾಡ್ಕೊಳ್ತಾನೆ, ಚುಚ್ಚು ಮಾತಾಡ್ತಾನೆ. ನಾನು ಅವನ ಪಡೆಯೋ ಕನ್ಸ್ ಕಂಡ್ರೆ ಅವನ ಕನ್ಸನ್ನ ಮುರಿಯೋ ಕೆಲ್ಸಗಳನ್ನೇ ಮಾಡ್ತಾನೆ. ಇಷ್ಟು ಕಷ್ಟಗಳ ನಡುವೆ ನಾನು ಅವನನ್ನ ಪಡೆಯೋ ಪ್ರಯತ್ನ ಹೇಗ್ ಮಾಡ್ಲಿ? ಆ ದೇವರನ್ನೇ ಬಿಡದ ಕಷ್ಟ ನಿನ್ನನ್ನು ಬಿಡುತ್ತಾ? ಪಾರ್ವತಿ ಪರಮೇಶ್ವರನಿಗೂ ಇದೇ ಸಂಕಷ್ಟ ಎದುರಾಗಿತ್ತು. ಪಾರ್ವತಿ ಛಲ ಬಿಡದೆ ಹೋರಾಡಿ ಪರಮೇಶ್ವರನನ್ನ ಉಳಿಸಿಕೊಂಡ್ರು. ನೀನು ಹಾಗೆ ಮಾಡಬೇಕು. ಇದು ಇದು ನನ್ನಿಂದ ಸಾಧ್ಯನಾ? ನೀನು ಅದೇ ಕುಲದಲ್ಲಿ ಹುಟ್ಟಿರೋದ್ರಿಂದ ನಿನ್ನಿಂದ ಇದು ಸಾಧ್ಯ. ನೀನು ನಿನ್ನ ಪ್ರಯತ್ನಗಳನ್ನ ಬಿಡಬೇಡ. ಹೋರಾಡು. ತ್ರಿಶೂಲನ್ನು ಒಲಿಸಿಕೋ. ಏನು ತೊಟ್ಲು ಶಾಸ್ತ್ರಕ್ಕೆ ಎಲ್ಲ ತಯಾರಾಗಿದೆಯಾ? ಹ್ಞೂ ರೀ, ಎಲ್ಲ ರೆಡಿ ಆಗಿದೆ. ಆದ್ರೆ ಶಾಸ್ತ್ರ ಮಾಡ್ಬೇಕಾಗಿರೋ ತ್ರಿವಿಕ್ರಮ್ ಇನ್ನೂ ಬಂದಿಲ್ಲ. ನಾನು ಫೋನ್ ಮಾಡಿದ್ದೆ ಮೋರೆ, ಅವ್ನು ಫೋನೇ ತೆಗಿತಾ ಇಲ್ಲ. ಅಲ್ಲ, ಅವನು ಆ ಮನೆಗೆ ಸರಿಯಾಗಿ ಬರಲ್ಲ, ಇನ್ನು ಈ ಮನೆಗೆ ಬರ್ತಾನ? ಡ್ಯಾಡ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಡ್ಯಾಡ್. ಎಲ್ಲ ಇದೆಯಾ? ಎಷ್ಟೊತ್ತಾಗತ್ತೆ ಬರಕ್ಕೆ? ಎಲ್ಲಿಗೆ ಡ್ಯಾಡ್? ಏಯ್, ಏನೋ ಮಾತಾಡ್ತಾ ಇದೆಯಾ? ಮಧುಮತಿಗೆ ಮಗುವಾಗಿರೋದು ಗೊತ್ತಿಲ್ಲ ನಿನಗೆ? ದಮಯಂತಿ ಫೋನ್ ಮಾಡಿರ್ಬೇಕಲ್ಲ? ಹಾ ಡ್ಯಾಡ್, ಮಾಡಿದ್ರು. ಮತ್ತೆ ಬರೋದಕ್ಕೆ ನಿಂಗೆ? ಬರ್ತೀನಿ ಡ್ಯಾಡ್. ಕೊಡಿ. ತ್ರಿವಿಕ್ರಮ್, ಈ ಶಾಸ್ತ್ರನ ಮಗುವಿನ ಅಣ್ಣನೇ ಮಾಡ್ಬೇಕು. ಬೇಗ ಬಾರೋ. ಮಾಮ್, ನಾನು ಬರೋದು ಲೇಟ್ ಆಗುತ್ತೆ ಮಾಮ್. ಮಿನಿಮಮ್ ಅಂದ್ರೆ 2 hours ಆಗುತ್ತೆ. ನಾನು ಆಮೇಲೆ ಜಾಯ್ನ್ ಆಗ್ತೀನಿ. ಅದ್ ಹೇಗೋ ಆಗತ್ತೆ. ಕೊಡಿ. ತ್ರಿವಿಕ್ರಮ್, ಏನಪ್ಪ ಇದು? ಅಲ್ಲ, ನೀ ಬರ್ಲಿಲ್ಲ ಅಂತ ಶಾಸ್ತ್ರ ಎಲ್ಲ ನಿಲ್ಸಕ್ಕಾಗತ್ತಾ? ಅಣ್ಣನಾಗಿ ನೀನೇ ಆ ಕರ್ತವ್ಯ ಮಾಡ್ಬೇಕು. ಎಲ್ಲಿದ್ರು ಬೇಗ ಬಂದ್ಬಿಡು. ಸರಿ ಅಜ್ಜಿ, ಬರ್ತೀನಿ. ಹ, ಆಯ್ತು. ತಗೊಳ್ಪ, ಬರ್ತಾನಂತೆ.
ಹೌದು, ಮಗುಗೆ ಸಕ್ಕರೆ ನೀರು ಕುಡಿಸ್ಬೇಕಲ್ವಾ? ಅದಕ್ಕೆ ತ್ರಿವಿಕ್ರಮ್ ಬರಬೇಕು. ಅವ್ನು ಬರೋದು ಯಾಕೋ ತಡ ಅಂತ ಅನ್ನಿಸ್ತಾ ಇದೆ. ಮುಹೂರ್ತ ಮೀರೋದು ಬೇಡ. ತ್ರಿಶೂಲ್, ನೀನೇ ಆ ಶಾಸ್ತ್ರ ಮಾಡಪ್ಪ. ಮಾಡ್ಬೋದು. ಹೇಗಿದ್ರು ತ್ರಿಶೂಲ್ ಕೂಡ ಮಧುಮತಿ ಮಗನೇ ಅಲ್ವಾ? ಬಾರಪ್ಪ ಸಹೋದರ, ಮಗುಗೆ ಸಕ್ಕರೆ ನೀರು ಕುಡಿಸು. ಒಬ್ನೇ ಯಾಕೆ, ಜೋಡಿನೂ ಹೋಗ್ಲಿ. ಶಿವಾನಿ, ನೀನು ಹೋಗೋ. ಇದೇನಣ್ಣ, ಮಗು ಮುಖ ತಿರ್ಸ್ಕೊಂಡ್ಬಿಡ್ತು. ಹಾಗೆಲ್ಲ ಏನಿಲ್ಲ, ಪುಟಾಣಿಗೆ ನನ್ನ ಪರಿಚಯ ಇನ್ನೂ ಆಗಿಲ್ವಲ್ಲ ಅದಕ್ಕೆ. ಓಯ್ ಮುದ್ದು ತಂಗಿ, ನಾನು ಯಾರು ಗೊತ್ತಾಗಿಲ್ವಾ? ನೋಡಿಲ್ಲ, ನಾನು ತ್ರಿಶೂಲ್ ಅಣ್ಣ. ರೀ, ತ್ರಿವಿಕ್ರಮ್ ಒಬ್ಬ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ? ಬರ್ತಾನೆ ಬಿಡು. ಅವನ ಹತ್ರ ಸ್ವಲ್ಪ ಮಾತಾಡೋದಿದೆ, ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಶಿವಾನಿ, ಯಾಕೆ ಇಲ್ಲಿ ನಿಂತಿದ್ಯಾ? ಅದು ಸಪ್ಪಗೆ ಬೇರೆ ಇದೆಯಾ? ಹಲೋ, ನಿನ್ನೆ ಕೇಳ್ತಾ ಇರೋದು. ಶಿವಾನಿ, ತಿರ್ಕೋ ಇಲ್ಲಿ. ಯಾಕೆ ಶಿವಾನಿ ಹೇಳ್ತಾ ಇದೆಯಾ? ಯಾರಾದರೂ ಏನಾದರೂ ಅಂದ್ರ? ಏನಾಯ್ತು? ಅಳೋಂಥದ್ದು ಏನಾಯ್ತು ಶಿವಾನಿ? ಇದು ನಿನಗೆ ದುಃಖ ಆಗಿ ಬೇಜಾರಿಂದ ಬರ್ತಾ ಇರುವಂತ ಕಣ್ಣೀರಲ್ಲ. ಇದು ಖುಷಿಯಾಗಿ ಅದೇನೋ ಕರೀತಾರಲ್ಲ, ಏನಂತಾರೆ ಅದಕ್ಕೆ? ಆನಂದ ಬಾಷ್ಪ ಅಲ್ಲ, ಸಾರಿ, ಆನಂದ ಬಾಷ್ಪ ಅಲ್ಲ. ನೀನು ಬಯಸೋದನ್ನ ನಾನು ಕೊಡ್ತೀನಿ ಅಂತ ನೀನು ತುಂಬಾ ಖುಷಿಯಾಗಿದೆಯಲ್ವಾ? ಹೌದು ಶಿವಾನಿ, ಆ ಖುಷಿ ನಾನು ನೋಡ್ತಾ ಇರೋ ಡಬಲ್ ಮಾಡ್ತೀನಿ. ಹೇಗೆ ಅಂತನಾ? ಈಗಲೇ ಬಾ ಶಿವಾನಿ, ಹೋಗೋಣ. ಲಾಯರ್ ಹೋಗೋಣ, ಡೈವರ್ಸ್ ತಗೊಳ್ಳೋಣ. ಈ ಆನಂದ ಬಾಷ್ಪ ಡೈವರ್ಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಬೇಕಾಗ ಶಿವಾನಿ. ಇಲ್ಲಿ ಬಾ ಹೋಗೋಣ, ಬಾ 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 ಬಾ. ಏನಾಯ್ತು ಶಿವಾನಿ? ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಆಗ್ಲೇ ಹೇಳದ್ನಲ್ಲ, ಲಾಯರ್ ಆಫೀಸ್ಗೆ ಅಂತ. ಅದೇ ಯಾಕೆ? ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಡೈವರ್ಸ್ ತಗೊಳ್ಳೋದಕ್ಕೆ ಲಾಯರ್ ಆಫೀಸ್ಗೆ ಹೋಗ್ದೇನೆ ದೇವಸ್ಥಾನಕ್ಕೆ ಹೋಗ್ತಾರಾ? ನನ್ನ ಕರ್ಕೊಂಡು ಹೋಗು ಅಂತ ನಾನು ನಿನ್ನನ್ನು ಕೇಳಿದ್ನಾ? ನನ್ನ ಅನುಮತಿ ಪಡ್ಕೊಂಡಿದ್ಯಾ? ನಾ ಶಿವಾನಿ, ಇದಕ್ಕೆ ನಿನ್ ಪರ್ಮಿಷನ್ ಯಾಕೆ ಹೇಳು? ಒಂದ್ ಮಾತು ಕೇಳ್ಬೇಕು ಅನ್ಸ್ಲಿಲ್ವಾ ನಿನ್ಗೆ? ನಿನ್ ಬಯಸದನ್ ಕೊಡ್ತಾ ಇದ್ದೀನಲ್ಲ, ಅದ್ರಲ್ಲಿ ಕೇಳೋಂಥದ್ದು ಏನಿದೆ? ನಿನ್ ಮನ್ಸಿಗೆ ಅನ್ಸಿದನ ಮಾಡೋದೇ ಆಯ್ತಲ್ವಾ ನಿಂದು? ಎಲ್ಲ ನಿರ್ಧಾರ ನೀನ್ ಒಬ್ನೇ ತಗೊಂಡ್ಬಿಡ್ತೀಯಾ? ಶಿವಾನಿ, ಆವತ್ತೇ ನಿರ್ಧಾರ ಮಾಡಿದ್ದು. ನಿನಗೂ ಇದ್ರ ಬಗ್ಗೆ ಗೊತ್ತಲ್ವಾ? ಅವತ್ ಬೇರೆ ಇವತ್ ಬೇರೆ. ನಾನ್ ಎಲ್ಗೂ ಬರೋದಿಲ್ಲ. ಯಾಕೆ ಬರಲ್ಲ? ಯಾಕೆ ನನಗೆ ವಿಚ್ಛೇದನೆ ಬೇಡ. ಯಾಕೆ ವಿಚ್ಛೇದನೆ ಬೇಡ ಅಂತದ್ಯಾ? ತ್ರಿಶೂಲ್ ದೊಡ್ಡಂತರ ಆಡೋದನ್ನ ನಿಲ್ಸು. ಈಗ್ಲಾದ್ರೂ ಅರ್ಥ ಮಾಡ್ಕೊ, ನಾನು ಬಯಸಿದ್ದು ವಿಚ್ಛೇದನೆ ಅಲ್ಲ. ಮತ್ತಿನ್ನೇನ್ ಬಯಸ್ತಾ ಇದೆಯಾ ನೀನು? ನಾನು ಬಯಸಿದ್ದು ನಿನ್ ಪ್ರೀತಿನ. ನೀನು ನನ್ನನ್ನ ಮನ್ಸಾರೆ ಪ್ರೀತಿಸೋದನ್ನ ತ್ರಿಶೂಲ್.
ಸದ್ಯ ಗೆಸ್ಟ್ಗಳು ಯಾರೂ ಇಲ್ಲ. ಇಡೀ ಬೆಟಾಲಿಯನ್ ಬಂದು ಹೋಗಿದೆ ಅನ್ಸುತ್ತೆ. ತ್ರಿವಿಕ್ರಮ್, ಅಪ್ಪ ಎಲ್ಲೋಗಿದ್ದಪ್ಪ ಇಷ್ಟೊತ್ತು? ಈಗ ಬರ್ತಾ ಇದ್ಯಾ? ಅಪ್ಪ ಅದು ಎಸ್ಟೇಟ್ ಕಡೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅಲ್ಲ, ಇವತ್ತೇ ಆಗ್ಬೇಕಾಯ್ತಾ ಅದು? ಸಾರಿಪಾ. ಸರಿ, ಬಾ ಕೂತ್ಕೋ. ಮಧು, ಅದೇನ್ ಕೆಲ್ಸನೋ ಗೊತ್ತಾದ್ಮೇಲೆ ಬಿಟ್ ಬರ್ಬೇಕಲ್ವಾ? ಹೋಗ್ಲಿ ಬಿಡೆ, ಈಗ್ಲಾದ್ರೂ ಬಂದಿದ್ದಾನಲ್ಲ. ತಗೊಳ್ಳೋ. ಅಮ್ಮ ಬೇಡ. ಯಾಕೋ? ಅಣ್ಣನಾಗಿ ನಿನ್ ಕರ್ತವ್ಯ ಎತ್ಕೊಳ್ಳೋ. ತ್ರಿವಿಕ್ರಮ್, ಮಗುಗೆ ನೀನ್ ಸಕ್ಕರೆ ನೀರು ಕುಡಿಸ್ಬೇಕು. ತಗೋ, ನಾನು ಹೋಗಿ ಸಕ್ಕರೆ ನೀರು ತಗೊಂಡ್ಬರ್ತೀನಿ. ತಗೊಳ್ಳೋ, ಸಕ್ಕರೆ ನೀರು ಕುಡಿಸ್. ಇವಳು ಹುಟ್ಟಿರೋದಕ್ಕೆ ನಾನೇ ವಿಷ ತಗೊಂಡು ಸಾಯ್ಬೇಕು ಅನಿಸ್ತಾನೆ. ಅಂಥದ್ರಲ್ಲಿ ಇವಳು ನನ್ನ ಸಕ್ಕರೆ ನೀರು ಕುಡಿಸ್ಬೇಕಾ? ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಪ್ಪ. ಇದ್ಯಾಕೋ ನನ್ನ ಕೈ ಹಿಡ್ಕೊಂಡಿದೆ. ಮೊದ್ಲಿನಿಂದ ಹೋದ್ರೆ ಸಾಕು. ಓನ್ ಕಂದ, ಅಣ್ಣ ನಿನ್ನ ಬಿಟ್ಟೋಗ್ಬಾರ್ದು ಅಂತ ಅಣ್ಣನ ಕೈ ಇಟ್ಕೊಂಡಿದ್ಯಾ? ಅಣ್ಣ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಟಾರ್ಚರ್ ಶುರು ಆಯ್ತು. ಮೊದ್ಲಿನಿಂದ ಹೋಗ್ಬೇಕು. ಮಗು ನನ್ನ ಕೈ ಹಿಡ್ಕೊಂಡಿದೆ, ಅದು ಇಷ್ಟೊಂದು ಗಟ್ಟಿಯಾಗಿ ನನ್ನ ಕೈಯಲ್ಲೇ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಈ ಚಿಕ್ಕ ಮಗುಗೆ ಇಷ್ಟೊಂದು ಶಕ್ತಿ ಇದೆಯಾ? ಅವ್ರ ಅಮ್ಮನ ಹಚ್ಕೊಂಡಿದ್ದಾನೆ ಇಲ್ವಾ? ನಿನ್ನಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಎತ್ಕೊಳ್ಳ. ರೀ, ನನ್ಗೆ ಅಡ್ಗೆ ಮನೇಲಿ ತುಂಬಾ ಕೆಲಸ ಇದೆ. ತ್ರಿವಿಕ್ರಮ್ ಮಗುನ್ ನೋಡ್ಕೊಳ್ಳಿ, ನಾನು ಕೆಲಸ ಮುಗಿಸ್ಕೊಳ್ತೀನಿ. ಈ ಮಗು ಯಾಕಪ್ಪ ವಿಚಿತ್ರವಾಗಿ ಆಡ್ತಾ ಇದೆ? ಯಾಕೆ ಶಿವಾನಿ ಏನೇನು ಮಾತಾಡ್ತಾ ಇದೆಯಾ? ಇಲ್ಲಿ ಮನೆಯವ್ರು ಯಾರೂ ಇಲ್ಲ. ಮನೆಯವ್ರ ಎದುರಿಗೆ ಆಡ್ಬೇಕಾಗಿರೋ ಮಾತನ್ನ ಅವ್ರು ಇಲ್ದೇ ಇರ್ಬೇಕಾದ್ರೂ ಆಡ್ತಾ ಇದೆಯಲ್ಲ. ಏನು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ನಿಲ್ಸು. ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ನಿನಗಿಷ್ಟ ಬಂದ ಹಾಗೆ ತಗೋತೀಯಲ್ಲ. ಯಾವತ್ತಾದ್ರೂ ನನ್ನ ಮನ್ಸಲ್ಲಿ ಏನಿದೆ ಅಂತ ಯೋಚನೆ ಮಾಡಿದ್ಯಾ ನೀನು? ಕೊನೆ ಪಕ್ಷ ನಾನು ಹೇಳಿದನ್ನ ಅರ್ಥ ಮಾಡ್ಕೊಂಡಿದ್ಯಾ? ಶಿವಾನಿ, ತುಂಬಾ ಟೆನ್ಷನ್ ಆಗಿದೆ ಅನ್ಸುತ್ತೆ. ಒಂದ್ ಸ್ವಲ್ಪ ಸಮಾಧಾನ ಮಾಡೋದು ಮಾಡಬೇಡ ನೀನು. ನನಗೆ ಪ್ರೀತಿ ಬೇಕು, ನೀನ್ ನನ್ನ ಪ್ರೀತಿಸಬೇಕು, ಅಷ್ಟೇ. ಇಷ್ಟ ಇಲ್ಲದೆ ಒಬ್ಬರನ್ನ ಹೇಗೆ ಶಿವಾನಿ ಪ್ರೀತಿಸೋದು? ನಾನು ನಿನ್ನ ಇಷ್ಟಪಟ್ಟೆ, ನಿನ್ ಹಿಂದೆ ಬಿದ್ದಿದ್ದೆ, ನೀನನ್ನು ಕಾಡಿಸ್ದೆ, ಕಡೆಗೆ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ ಮದ್ವೆನೂ ಆಗ್ಬಿಟ್ಟೆ. ಆವಾಗಿಂದ ನೀನನ್ನ ದ್ವೇಷ ಮಾಡಕ್ ಶುರು ಮಾಡಿದ್ಯಾ. ನಾನು ದಡ್ಡ ಶಿವಾನಿ, ನನಗೇನು ಗೊತ್ತಾಗ್ತಾ ಇರಲಿಲ್ಲ. ನನಗೆ ಇವಾಗ ಎಲ್ಲ ಅರಿವಾಗಿದೆ. ನಾನು ತಪ್ಪು ಮಾಡಿದ್ದೀನಿ. ನಾನು ನಿಮ್ ಜೀವನದ ಜೊತೆಗೆ ನನ್ನ ಜೀವನ ಹಾಳು ಮಾಡ್ಕೋತಾ ಇದ್ದೀನಿ ಶಿವಾನಿ. ಇಲ್ಲ ತ್ರಿಶೂಲ್, ಇಲ್ಲ. ಇಷ್ಟು ದಿನ ಏನು ಹಾಳಾಗಿರ್ಲಿಲ್ಲ. ಈಗ ನೀನು ತಗೋತಾ ಇರೋ ನಿರ್ಧಾರದಿಂದ ಎಲ್ಲ ಹಾಳಾಗ್ತಿದೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ. ನನಗೆ ನಿನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ. ಹಿಂಗ್ ಇಟ್ಕೊಂಡು ನಾ ಇಬ್ರು ಸಂಸಾರ ಮಾಡೋದು ಸಾಧ್ಯನಾ? ಇಲ್ಲ. ಇದು ನಮ್ಮ ಮನೆಯವರಿಂದ ತುಂಬಾ ದಿನ ಮುಚ್ಚಬೇಕಾಗಲ್ಲ ಶಿವಾನಿ. ನನಗೆ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಬೇಕು ಶಿವಾನಿ. ಇದೆಲ್ಲ ಬೇಕು. ನಾನು ನೀನು ದೂರ ಆಗೋದ್ರಿಂದ ನಿನಗ್ ಮುಕ್ತಿ ಸಿಗುತ್ತೆ, ನಿನಗ್ ನೆಮ್ಮದಿ ಸಿಗುತ್ತೆ ಅನ್ನೋದು ತಪ್ಪು ತ್ರಿಶೂಲ್. ನಮ್ಮಿಬ್ರ ಸಂಬಂಧ ಅಂತಿಂತದ್ದಲ್ಲ. ನನ್ನನ್ನ ಶತ್ರು ಅಂತ ಕರೆದೊಳ್ತಾ ನೀನು. ನನಗೂ ಇವತ್ತು ನೀನು ಶತ್ರು ಅಂತ ನೆನೆಸ್ತಾ ಇದೀಯ. ಶತ್ರುಗಳು ಒಟ್ಟಿಗೆ ಇದ್ರು
ಮುಖವಾಡ ಹಾಕೊಂಡು ಜೊತೆಗಿರ್ಬೇಕಾಗತ್ತೆ. ನನಗದಿಷ್ಟ ಇಲ್ಲ. ಬೆಟರ್ ನಾವಿಬ್ರು ದೂರ ಆಗ್ಬಿಡೋಣ. ಅಯ್ಯೋ ತ್ರಿಶೂಲ್, ನೋಡು, ನಾನು ಅವತ್ತು ಮಾಡಿದ ತಪ್ಪು ನನಗೆ ಇವಾಗೆಲ್ಲ ಅರ್ಥ ಆಗ್ತಿದೆ. ಆ ಪರಮೇಶ್ವರ ನನ್ನ ಕಣ್ ತೆರೆಸಿದ್ದಾನೆ. ತ್ರಿಶೂಲ್, ತ್ರಿಶೂಲ್, ನಮ್ಮಿಬ್ಬರ ಪ್ರೀತಿ ತುಂಬಾ ಪವಿತ್ರವಾದದ್ದು. ನಾವಿಬ್ರು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ನಾನು